ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗ್ಬೋದು. ಯಾಕಂದರೆ ಈ ವಿಡಿಯೋಲಿ ನಾನು ನಮ್ಮ ಅಡುಗೆ ಮನೆ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಈಗಂತೂ ಯಾರಾದರೂ ಅಡುಗೆ ಮನೆ ಮೇಕ್ ಓವರ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ನೋಡೋಕ್ಕೇ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾವ ಥರ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಸಸ್ಪೆನ್ಸ್ ಏನಪ್ಪ ಅಂದರೆ ರಾತ್ರಿ 9 ಗಂಟೆಲಿ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೆಣ್ಮಕ್ಳಿಗೆ ಎಷ್ಟು ಪಾತ್ರೆ ಇದ್ರೂ ಸಾಕಾಗಲ್ಲ. ಅದು ಇರಲಿ, ಇದು ಇರಲಿ, ಅದು ಇರಲಿ ಅಂತ ಇರ್ತೀವಿ. ಬಟ್ ಆದರೆ ಈ ಹಬ್ಬದ ಟೈಮ್ ಬಂದಾಗಲೇ ಗೊತ್ತಾಗೋದು ಎಷ್ಟು ಪಾತ್ರೆ ಇದೆ ಮನೆಯಲ್ಲಿ ಅಂತ. ವಿಡಿಯೋಲಿ ನಾನು ನೋಡಿದಾಗ ಇಷ್ಟೇ ಪಾತ್ರೆನ ನಾನು ಬೆಳಗಿದ್ದು ಅಂತ ಅನಿಸ್ತು. ಬಟ್ ಆದರೆ ಅಷ್ಟು ಪಾತ್ರೆಗಳನ್ನು ನೀಟಾಗಿ ವಾಶ್ ಮಾಡಿ ಇಡೋಕ್ಕೆ ನನಗೆ 3 ಅವರ್ ಟೈಮ್ ಆಯಿತು. ಯಾರಾದರೂ ಮನೆಗೆ ಎಕ್ಸ್ಟ್ರಾ ಇಬ್ಬರು ಬಂದರೆ ಮನೆಯಲ್ಲಿರೋ ಪಾತ್ರೆ ಯಾವುದು ಸಾಕಾಗಲ್ಲ ಅನಿಸುತ್ತೆ. ಇವತ್ತೇ ಫಸ್ಟ್ ಟೈಮ್ ನಂಗೆ ಅನಿಸಿದ್ದು ಇಷ್ಟೊಂದು ಪಾತ್ರೆ ಯಾಕೆ ಬೇಕಿತ್ತು ನನಗೆ ಅಂತ. ಫಸ್ಟು ಒಂದು ಕಡೆಯಿಂದ ಪಾತ್ರೆ ಎಲ್ಲ ವಾಶ್ ಮಾಡಿ ಈ ಥರ ಆಚೆ ಜೋಡಿಸಿಟ್ಬಿಟ್ಟೆ. ಬೆಳಗ್ಗೆ ತನಕ ಡ್ರೈ ಆದರೆ ಸರಿ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ಯಾಕ್ ಮಾಡಿ ಇಟ್ಕೋಬೋದು ಅಂತ. ನಾನು ಯೂಶ್ವಲಾಗಿ ಪ್ರತಿದಿನ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ, ಹಾಗೆ ವೀಕ್ಲಿ ಕೂಡ ಡೀಪ್ ಕ್ಲೀನ್ನ ಮಾಡ್ಕೋತೀನಿ. ಬಟ್ ನಂಗೆ ನಿಜ ಗೊತ್ತಿರಲಿಲ್ಲ ಇಷ್ಟೊಂದು ಗಲೀಜು ಎಲ್ಲಿತ್ತು ಅಂತ. ಇನ್ನೇನಾದರೂ ನಾನು ವಾರ ತೊಳಿದೇ ಇದ್ದರೆ ಇನ್ನೆಷ್ಟು ಗಲೀಜಿರ್ತಿತ್ತೋ. ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಮನೆಯೂ ಕೂಡ ಒಂದು ಸಲ ವಾಶ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಮನೆಯೂ ಒಂದು ಸಲ ಒರೆಸ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ನೋಡಿದ್ರೆ ರಾತ್ರಿ 2 ಗಂಟೆ ಆಗಿತ್ತು. ಇದು ಸೋಮವಾರ ಮಂಗಳವಾರದ 2 ದಿನದ ವ್ಲಾಗನ್ನು ಒಂದೇ ವಿಡಿಯೋಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ರಾತ್ರಿ ಮಲ್ಕೊಂಡಾಗಲೇ 2:30 ಆಗಿತ್ತು. ಇನ್ನು ಬೆಳಗ್ಗೆ ಬೇಗ ಅಂದರೆ 6 ಗಂಟೆಗೆ ಎದ್ದು ರೆಡಿಯಾಗಿ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಲಿ ಹೇಳಿದ್ದೆ ನನ್ನ ಮಗಳನ್ನ ನಮ್ಮ ಮಮ್ಮಿ ಮನೆಯಲ್ಲಿ ಬಿಟ್ಟಿದ್ದೀನಿ ಅಂತ. ಮನೆಯಲ್ಲೂ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿತಲ್ಲ, ಇವಾಗ ಹೋಗಿ ಕರ್ಕೊಂಬಂದರೆ ಇಲ್ಲಿಂದ ಊರಿಗೆ ಹೋಗ್ತಾ ಒಟ್ಟಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೊರಟ್ವಿ. ಯಾಕಂದರೆ ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗೋ ಅಷ್ಟರಲ್ಲಿ ವಾಪಸ್ ಬಂದು ಅವರು ಕೆಲಸಕ್ಕೆ ಹೋಗಬೇಕಿತ್ತು. ಹೋಗೋಕ್ಕೆ ಏನಿಲ್ಲ ಅಂದರೂ 1 hour ಆಗುತ್ತೆ. ಬೇಗನೆ ಹೋಗಿ ಬರ್ಬೋದು ಅಂತಲೇ ಬೇಗ ಹೊರಟ್ವಿ. ಆ್ಯಂಡ್ ಆನ್ ದ ವೇ ಹೋಗ್ತಾ ನೋಡಿದ್ರೆ ಯಾರೂ ಜನನೇ ಇರಲಿಲ್ಲ. ಕಂಪ್ಲೀಟ್ ಖಾಲಿ ಇತ್ತು. ಬೇರೆ ಟೈಮಲ್ಲಿ ಆಗಿದ್ರೆ ಹೆವಿ ಟ್ರಾಫಿಕ್ ಇರ್ತಿತ್ತು. ಇವಾಗಂತೂ ಮೈಸೂರು ಮಿನಿ ಬ್ಯಾಂಗ್ಳೂರು ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಟ್ರಾಫಿಕ್, ಎಲ್ಲಿ ನೋಡಿದ್ರು ಸಿಗ್ನಲ್. 10 ವರ್ಷದ ಹಿಂದೆ ಎಲ್ಲೆಲ್ಲೆಲ್ಲ ಸಿಗ್ನಲ್ ಇರಲಿಲ್ಲ, ಆರಾಮಾಗಿ ಹೋಗ್ತಿದ್ವಿ. ಇವಾಗ ಅಲ್ಲೆಲ್ಲ ಸಿಗ್ನಲ್ ಬಂದುಬಿಟ್ಟಿದೆ. ನಮ್ಮ ಹಳೆ ಮೈಸೂರನ್ನು ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀವಿ. ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದಾದಮೇಲೆ ನಾನು ಕಜ್ಜಾಯಕ್ಕೆ ನೆನೆಸಿದ್ನೆಲ್ಲ ಅಕ್ಕಿ ಅದನ್ನು ತೊಳಿತಾ ಇರಬೇಕು, ಇಲ್ಲಾಂದರೆ ನೀರು ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಅಂಥೇಳಿ ಮತ್ತೆ ವಾಶ್ ಮಾಡಿ ಬೇರೆ ಹೊಸ ನೀರನ್ನು ಹಾಕಿಟ್ಟೆ. ಇನ್ನು ನೆಕ್ಸ್ಟ್ ನಮ್ಮ ಮನೆಯವ್ರು ತಿಂಡಿಗೆ ಲೇಟ್ ಆಗುತ್ತೆ ಅಂತೇಳಿ ಹೊರಟರು ಆಫೀಸಿಗೆ. ನನಗೆ ನನ್ನ ಮಗಳಿಗೆ ಅಂಥೇಳಿ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇನ್ನು ಮನೆಯಲ್ಲಿದ್ದ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸಂಜೆ ನಾನು ಇನ್ನೂ ಸ್ವಲ್ಪ ಸಾಮಾನುಗಳನ್ನು ತೊಗೊಂಬರ್ಬೇಕಿತ್ತು ತಿಂಡಿ ಮಾಡೋಕ್ಕೆ, ಹಾಗೆ ದೇವರಿಗೆ, ಹಾಗೆ ಒಂದಿಷ್ಟು ರಿಟರ್ನ್ ಗಿಫ್ಟ್ಗಳೆಲ್ಲ ತೊಗೊಂಬರ್ಬೇಕಿತ್ತು. ಹಂಗಾಗಿ ಒಂದು 7 ಗಂಟೆಗೇನೋ ಬಂದರು ನಮ್ಮ ಮನೆಯವರು. ಸೊ ಸಿಟಿಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟ್ವಿ. ನಾನು ಯಾವಾಗಲೂ ರಿಟರ್ನ್ ಗಿಫ್ಟಿಗೆ ಯೂಸ್ ಆಗುವಂಥ ಪ್ರಾಡಕ್ಟನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಕೊಟ್ಟಿದ್ದನ್ನು ಅವ್ರು ತೊಗೊಂಡೋಗ್ಬಿಟ್ಟು ಬಿಸಾಕಬಾರ್ದು, ಅದನ್ನು ಡೈಲಿ ಯೂಸ್ ಮಾಡ್ಕೋಬೇಕು. ಅವರಿಗೂ ಖುಷಿ ಆಗುತ್ತೆ ಆ ಥರ ಕೊಟ್ಟಾಗ ಅಂತ ಹೇಳಿ. ಇವಾಗ ನಾನು 3 ಕೆಲಸ ಮಾಡ್ಕೊಬೇಕಿತ್ತು. ಒಂದನೇದು ಬಂದು ಬ್ಲೌಸ್ ಪೀಸ್, ಹಾಗೆ ರಿಟರ್ನ್ ಗಿಫ್ಟ್ನ ತೊಗೊಂಬರ್ಬೇಕಿತ್ತು, ಜೊತೆಗೆ ಬಳೆಗಳನ್ನ ತೊಗೊಂಬರ್ಬೇಕಿತ್ತು. ಆಚೆ ಅಂಗಡಿಯಲ್ಲಿ ಬಳೆ ತೊಗೊಳಕ್ಕಾಗಲ್ಲ. ನಾನು ಇವಾಗ ಮೊದಲು ಹೋಗ್ತಾ ಇರೋದು ಬ್ಲೌಸ್ ಪೀಸ್ ತೊಗೊಂಬರೋಣ ಅಂತ ಹೇಳಿ. ನಾನು ಯಾವಾಗಲೂ ಇಲ್ಲೇ ಬ್ಲೌಸ್ ಪೀಸ್ ತೊಗೊಳೋದು ವರ್ಷ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ರೀಸನೇಬಲ್ ಪ್ರೈಸಲ್ಲೇ ಸಿಗುತ್ತೆ. ದೇವರಿಗೆ ಮಡ್ಲಕ್ಕಿ ಗಿಡಕ್ಕೆ ಅಂತ ಒಂದು ಸೀರೆನೂ ಕೂಡ ತೊಗೊಬೇಕಿತ್ತು. ಇದೇ ಅಂಗಡಿಲೇ ತೊಗೋತೀನಿ. ಇವ್ರ ಅಡ್ರೆಸ್ಸು ಕೂಡ ನಿಯರ್ ಬೈ ಸುಮಂಗ್ಲಿನೇ ಬರುತ್ತೆ. ಸುಮಂಗ್ಲಿಯಿಂದ ಸ್ವಲ್ಪ ಮುಂದೆ ಹೋದರೆ ದೊಡ್ಡ ಗಡಿಯಾರ ಸರ್ಕಲ್ ಸಿಗುತ್ತಲ್ಲ, ಅಲ್ಲಿ ಬ್ಯಾಂಕ್ ಆಫ್ ಬರೋಡಾ, RRR ಫ್ಯಾಮಿಲಿ ರೆಸ್ಟೋರೆಂಟ್ ಎಲ್ಲ ಇದೆ. ಅದರಿಂದ ಸ್ವಲ್ಪ ಮುಂದೆ ಹೋಗಿ ಡೆಡ್ ಎಂಡಲ್ಲೇ ಅವ್ರದ್ದು ರಾಜ್ ಹನ್ಸ್ ಟೆಕ್ಸ್ಟೈಲ್ಸ್ ಅಂತ ಏನೋ ಇದೆ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಬ್ಲೌಸ್ ಪೀಸ್ ಅಂತೂ ವೈಡ್ ರೇಂಜಲ್ಲಿ ಸಿಗುತ್ತೆ. ನಿಮಗೆ 30 ರೂಪೀಸ್ 40 ರೂಪೀಸಿಂದನೇ ಮೀಟರ್ಸ್ಗೆ ಸ್ಟಾರ್ಟ್ ಆಗುತ್ತೆ. ಬ್ರೊಕೇಡ್ ಆಗ್ಬೋದು, ಕಾಟನ್ ಆಗ್ಬೋದು, ಎಲ್ಲ ಥರನೂ ಸಿಗುತ್ತೆ. ಇದು ಯಾವುದೇ ಕೊಲಾಬ್ರೇಷನ್ ಅಲ್ಲ, ನಿಮಗೆ ಯಾರಿಗಾದರೂ ಯೂಸ್ ಆಗುತ್ತೆ ಮೈಸೂರಲ್ಲಿ ಇರೋರಿಗೆ ಅಂತ ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ RRR ಹೋಟೆಲ್ ಇದೆ. ಈ ಹೋಟೆಲಿಂದ ಸ್ಟ್ರೇಟ್ ಮುಂದೆ ಹೋದರೆ ನಿಮಗೆ ಬ್ಯಾಂಕ್ ಆಫ್ ಬರೋಡಾ ಸಿಗುತ್ತೆ. ಆ ಬ್ಯಾಂಕ್ ಆಫ್ ಬರೋಡಾಯಿಂದ ಸ್ಟ್ರೇಟ್ ನೀವು ಮುಂದೆ ಹಾಗೆ ಹೋದರೆ ಆ ಕಾರ್ನರಲ್ಲೇ ಕಾಣಿಸ್ತಾ ಇದೆಯಲ್ಲ, ಅದೇ ರಾಜನ್ಸ್ ಟೆಕ್ಸ್ಟೈಲ್. ಅಲ್ಲಿ ಸ್ಯಾರಿ ಎಲ್ಲ ಹಾಕಿದ್ದಾರೆ ನೋಡಿ, ಮೇವಾಡ್ ಹಿಂದೆಗಡೆ ಇದೆಯಲ್ಲ ಅದೇ. ನನಗೆ ದೇವರಿಗೆ ಸೀರೆನೂ ಕೂಡ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಚೆನ್ನಾಗಿರೋದೇ ಸಿಕ್ತು. ತುಂಬ ಖುಷಿ ಆಯಿತು ನನಗೆ. ಇವ್ರ ಹತ್ರ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ, ರೀಟೇಲ್ ಅಲ್ಲ ಹೋಲ್ಸೇಲಲ್ಲಿ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಪೀಸ್ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈವನ್ ಸ್ಯಾರೀಸೂ ತುಂಬಾ ಚೆನ್ನಾಗಿತ್ತು ಅಫೋರ್ಡೆಬಲ್ ಪ್ರೈಸಲ್ಲೇ. ನನಗೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳನ್ನೆಲ್ಲ ಬೈ ಮಾಡಿಕೊಂಡು ನಾನು ಅದ್ರ ಪಕ್ಕದಲ್ಲೇ ಇರುವಂಥ ಪಾತ್ರೆ ಅಂಗಡಿಗೆ ಹೋದೆ. ನಾನು ಯಾವಾಗಲೂ ಅಲ್ಲೇ ಪಾತ್ರೆ ತೊಗೊಳ್ಳೋದು. ತುಂಬಾ ಒಳ್ಳೆ
ಕ್ವಾಲಿಟಿ ಪಾತ್ರೆಗಳನ್ನು ಇಟ್ಟಿರ್ತಾರೆ, ಹಾಗೆ ರೀಸನೇಬಲ್ ಪ್ರೈಸಲ್ಲೇ ಕೊಡ್ತಾರೆ. ರಿಟರ್ನ್ ಗಿಫ್ಟ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳನ್ನೆಲ್ಲ ತೊಗೊಂಡು ನಾನು ಇಲ್ಲಿಂದ ಹೊರಟಿದ್ದೆ ಬಳೆ ತೊಗೊಳಕ್ಕೆ. ಇದು ಅಡ್ರೆಸ್ ನನಗೆ ಹೇಳೋಕ್ಕೆ ಗೊತ್ತಾಗಿಲ್ಲ. ಇದು ಸುಮಂಗ್ಲಿಯಿಂದ ಸ್ವಲ್ಪ ಅಪ್ಪಲ್ಲಿ ಹೋಗಿ ಒಂದು ಕ್ರಾಸ್ ಇದೆ, ಆ ಗಲ್ಲಿ ಒಳಗೆ ಹೋದರೆ ಕರ್ನಾಟಕ ಟ್ರೇಡರ್ಸ್ ಅಂತ ಏನೋ ಇದೆ, ಅದ್ರ ಪಕ್ಕದಲ್ಲೇ ಈ ಅಂಗಡಿ ಇದೆ. ಇಲ್ಲಿ ಡಜನ್ ಅಂದರೆ ಒಂದು ಕಟ್ಟೆ ಇರುತ್ತೆ, ಕಂಪ್ಲೀಟ್ ಒಂದು 14 ಡಜನ್ ಏನೋ ಬರುತ್ತೆ ಬ್ಯಾಂಗಲ್ಸು. ಅದಕ್ಕೆ 300 ರೂಪೀಸ್ ಪೇ ಮಾಡಿದೆ. ಲಾಸ್ಟ್ ಇಯರ್ ಇದೇ ಬ್ಯಾಂಗಲ್ಸ್ಗೆ ನಾನು 150 ರೂಪಾಯಿ ಪೇ ಮಾಡಿದ್ದೆ. 1 ಇಯರ್ಗೇ ಎಷ್ಟು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಅಂತ ನೋಡಿ ಆಶ್ಚರ್ಯ ಆಯಿತು ನನಗೆ. ಈ ಸಲ ಲಾಸ್ಟ್ ಟೈಮ್ ಏನೇನೆಲ್ಲ ಬೈ ಮಾಡಿದ್ವಿ ಅದಕ್ಕೆ 1 to ಡಬಲ್ ದುಡ್ಡನ್ನೇ ಕೊಟ್ಟಿದ್ದೀವಿ ಎಲ್ಲದಕ್ಕೂ. ಲಾಸ್ಟ್ ಟೈಮ್ ನನಗೆ ಬ್ಯಾಂಗಲ್ಸಲ್ಲಿ ಒಂದು 7 ಡಜನ್ನೇ ಏನೋ ಬರೀ ಡ್ಯಾಮೇಜೇ ಬಂದುಬಿಟ್ಟಿತ್ತು. ಬಟ್ ಈ ಸಲ ಜಾಸ್ತಿ ಡ್ಯಾಮೇಜ್ ಇಲ್ಲ, 1 ಡಜನ್ ಏನೋ ಡ್ಯಾಮೇಜ್ ಇತ್ತಷ್ಟೇ. ಬಟ್ ಆಚೆ ಇದೇ ಬ್ಯಾಂಗಲ್ಸ್ನ ತೊಗೋತೀವಿ ಅಂದರೆ ಡಜನಿಗೆ 50 ರೂಪಾಯಿ ಹೇಳ್ತಾರೆ. ಬಟ್ ಇದು ರೀಸನೇಬಲ್ ಪ್ರೈಸ್. ನಿಮಗೆ 14 ಡಜನಿಗೆ 300 ರೂಪಾಯಿ. ಬಳೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿತ್ತು, ಕೊಡೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ತೊಗೊಳ್ಳೋದಾದರೆ ಈ ಥರ ಬಲ್ಕಲ್ಲೇ ತೊಗೊಂಬಿಡಿ. ಇಲ್ಲಿ ಯಾವುದೋ ಕೇರಳಪುರ ಹೋಟೆಲ್ ಅಂತ ಇದೆ ನೋಡಿ, ಅದರಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಇದೆ ಅವ್ರ ಅಂಗಡಿ. ಇದೇನೇ ಅವ್ರ ಅಂಗಡಿ, ಕರ್ನಾಟಕ ಟ್ರೇಡಿಂಗ್ ಅಂತ. ಇಲ್ಲೇ ನಾನು ಬ್ಯಾಂಗಲ್ಸ್ನ ತೊಗೊಂಡಿದ್ದು. ಇಲ್ಲಿ ನಿಮಗೆ ಎಲ್ಲ ಕಲರ್ ಬ್ಯಾಂಗಲ್ಸು ಸಿಗುತ್ತೆ, ಗ್ರೀನು, ರೆಡ್ಡು, ಮರೂನು, ಬ್ಲೂ, ಯಾವುದು ಬೇಕಾದರೂ ತೊಗೋಬೋದು. ಅಲ್ಲಿಂದ ನೆಕ್ಸ್ಟ್ ನಾನು ಎಲ್ಲ ಶಾಪಿಂಗನ್ನು ಮುಗಿಸಿ ರಿಟರ್ನ್ ಆಗ್ತಾಯಿದ್ದೀನಿ. ಪ್ರಾವಿಷನ್ ಸ್ಟೋರಲ್ಲಿ ತಿಂಡಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಾನುಗಳನ್ನು ತೊಗೋಬೇಕಿತ್ತು. ತಲೆಗೆ ಬೇರೆ ಸ್ನಾನ ಮಾಡಿದೆ, ಇಷ್ಟು ಚಳಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸ್ವೆಟರ್ ಏನೂ ಹಾಕ್ಕೊಳ್ದೆ ಹೋಗಿದ್ದೆ, ತುಂಬ ಚಳಿ ಆಗ್ತಾಯಿತ್ತು. ನನ್ನ ಮಗಳನ್ನಂತೂ ಕಂಪ್ಲೀಟಾಗಿ ಪ್ಯಾಕ್ ಮಾಡಿದ್ದೀನಿ, ಯಾಕಂತಂದರೆ ಅವಳಿಗೆ ತುಂಬ ಬೇಗ ನೆಗಡಿ ಆಗುತ್ತೆ. ಆನ್ ದ ವೇ ಬರ್ತಾ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದರ್ಶನವೂ ಕೂಡ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಮುಂದಕ್ಕೆ ಬಂದು ಪ್ರಾವಿಷನ್ ಸ್ಟೋರಿಗೆ ಹೋದೆ. ಪ್ರಾವಿಷನ್ ಸ್ಟೋರಲ್ಲಿ ಈಗ ದೇವರಿಗೆ ಪ್ರಸಾದಕ್ಕೆ ಅಥವಾ ನೈವೇದ್ಯಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಆ ಪ್ರಾಡಕ್ಟ್ಗಳನ್ನು ಮಾತ್ರನೇ ಬೈ ಮಾಡ್ಕೊತೀನಿ. ಯಾಕಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮನೆಯಲ್ಲಿ ಇರೋವಂಥ ಅಥವಾ ಬಳಸಿರೋವಂಥ ಯಾವುದೇ ಪದಾರ್ಥಗಳನ್ನು ಯೂಸ್ ಮಾಡಿ ತಿಂಡಿಗಳನ್ನು ಮಾಡಲ್ಲ, ಎಲ್ಲ ಹೊಸದಾಗೇ ಬೈ ಮಾಡ್ಕೊತೀನಿ. ಪ್ರಾವಿಷನ್ ಸ್ಟೋರಲ್ಲಿ ತೊಗೊಂಡಿದ್ದಾದಮೇಲೆ ನನಗೆ ಗ್ರಂಥಿಗೆ ಅಂಗಡಿಲಿ ಸ್ವಲ್ಪ ಕೆಲಸ ಇತ್ತು. ಈ ಲಕ್ಷ್ಮೀ ಅಮ್ಮನ ಫೋಟೋ ತುಂಬಾ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಅರಿಶಿನ, ಕುಂಕುಮ, ಕರ್ಪೂರ, ಗಂಧದ ಕಡ್ಡಿ, ಧೂಪ ಏನೇನು ಬೇಕೋ ಎಲ್ಲ ತೊಗೊಂಡು ಬ್ಯಾಕ್ ಟು ಪೆವಿಲಿಯನ್ ಅಂತ ಮನೆ ಕಡೆ ಹೊರಟ್ವಿ. ಅಡುಗೆ ತಲೆನೋವು ಇರಲಿಲ್ಲ, ಯಾಕಂದರೆ ಮಧ್ಯಾಹ್ನನೇ ಮಸೊಪ್ಪು ಸಾಂಬಾರು ಮಾಡಿದ್ದೆ. ಇವಾಗ ಅದಕ್ಕೆ ರೈಸ್ ಮತ್ತು ಹಪ್ಪಳ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದೆ. ರೈಸ್ ಮತ್ತು ಹಪ್ಪಳ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಕಜ್ಜಾಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವಾಗ ಹಿಟ್ಟು ಮಾಡಿ ಇಟ್ಟರೆ ಬೆಳಗ್ಗೆಗೆ ಕಜ್ಜಾಯ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ನಾನು ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬುಧವಾರನೇ ತಿಂಡಿನ ಮಾಡೋದು. ಅಕ್ಕಿನ ನೆನೆ ಇಟ್ಟು ನಾನು 48 hours ಆಗಿತ್ತು. ಅದನ್ನು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿ ಅದನ್ನು ಫಸ್ಟು ಡ್ರೈನ್ ಆಗೋಕ್ಕೆ ಬಿಟ್ಟು, ಅದಾದಮೇಲೆ ಅದನ್ನು ಚಾಪೆ ಮೇಲೆ ಅಥವಾ ಯಾವುದಾದ್ರೂ ಕಾಟನ್ ಟವಲ್ ಮೇಲೆ ಹಾಕಬೇಕು. ಅದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಕಜ್ಜಾಯದ ರೆಸಿಪಿ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋಲಿ ಪೋಸ್ಟ್ ಮಾಡ್ತೀನಿ. ಇದಾಗಿತ್ತು ನನ್ನ ಹೋಲ್ ಡೇ ಮಿನಿ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.